ನಮಸ್ಕಾರ ಸ್ನೇಹಿತರೆ. ನಮ್ಮನಲ್ಲೂ ಪ್ರಯಾಗದಿಂದ ತೀರ್ಥ ಎಲ್ಲ ಕೂಡ ತಗೊಂಡು ಬಂದಿದ್ದಾರೆ. ಪ್ರಯಾಗ ಒಂದೇ ಅಲ್ಲ, ಜಮ್ಮು ಕಾಶ್ಮೀರಕ್ಕೂ ಕೂಡ ಎಲ್ಲ ಹೋಗಿ ಬಂದಿದ್ದಾರೆ. ಅಯೋಧ್ಯೆ, ಕಾಶಿಗೆ, ವೈಷ್ಣವಿ ದೇವಿಗೆಲ್ಲ ಹೋಗಿ ಬಂದಿದ್ದಾರೆ. ವಿಡಿಯೋ ಕೊನೆ ತನಕ ನೋಡಿ. ಪ್ರಯಾಗದಲ್ಲಿ ವ್ಯವಸ್ಥೆ ಹೇಗೈತೆ ಅಂತ ನಾನು ಹೇಳ್ತೀನಿ. ಇದು ವೈಷ್ಣವ ದೇವಿ ದೇವಸ್ಥಾನದಲ್ಲಿ ಕೊಟ್ಟಿದ್ದಂತೆ ಇದು ಬಟ್ಟೆ. ಆ ಬಟ್ಟೆನಲ್ಲಿ ಚಿತ್ರ ಕೂಡ ಐತೆ ನೋಡಿ. ಈ ರೀತಿ ದುರ್ಗಾ ಮಾತೆ ಕೂಡ ಇದ್ದಾಳೆ, ಅಂದರೆ ಪಾರ್ವತಿ ದೇವಿ. ಹುಲಿ ಮೇಲೆ ಕೂತಿರೋಂಥ ದೇವಿ ಪಾರ್ವತಿ ದೇವಿ ಇದ್ದಾಳೆ. ಮತ್ತು ತೆಂಗಿನಕಾಯಿ ಕೂಡ ಕೊಟ್ಟಿದ್ದಾರೆ. ಒಂದು ತೆಂಗಿನಕಾಯಲ್ಲಿ ಸ್ವೀಟ್ ಕೂಡ ಮಾಡ್ಕೊಂಡು ತಿನ್ಬೋದಂತೆ. ಇಲ್ಲ ಮನೆ ಡೋರ್ ಕೂಡ ಮೇನ್ ಡೋರ್ ಒಳಗಡೆ ಕಟ್ಕೋಬೇಕಂತೆ. ನಾನು ಅದಕ್ಕೆ ಮೇನ್ ಡೋರ್ ಕಟ್ಟೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಬೆಳ್ಳಿ ಕಾಯಿನ್ ಕೂಡ ಐತೆ. ಈ ಥರ ಚಿಕ್ಕದೊಂದು ಬೆಳ್ಳಿ ಕಾಯಿನ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮನೇಲಿ ಕೂಡ ತಗೊಂಡಿದ್ದಾರೆ. ಇಲ್ಲಿ ಈ ಥರ ಕಾಯಿನ್ಸ್ ಕೊಟ್ಟರೆ ತುಂಬ ಒಳ್ಳೇದಂತೆ. ನಾವು ಹೋಗಿ ಬಂದವರಿಗೆ ಅದಕ್ಕೆ ಕಾಯಿನ್ಸ್ ತಗೊಂಡಿದ್ದಾರೆ. ಒಂದು ಸೈಡು ವೈಷ್ಣವ ದೇವಿ ಗೋಪುರ ಐತೆ, ಇನ್ನೊಂದು ಸೈಡು ದುರ್ಗಾ ಮಾತೆ ಪಿಕ್ಚರ್ ಕೂಡ ಐತೆ. ಇಷ್ಟು ವೈಷ್ಣವಿ ದೇವಿದು ಪ್ರಸಾದ. ಇದು ಬಂದು ಕಚೋರಿ ಅಂದ್ಬಿಟ್ಟು, ಇದು ಎಲ್ಲಿ ದೇವಸ್ಥಾನ ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಮಧುರೈ ಇದ್ದಂತ ಅನ್ಕೊತೀನಿ. ಸ್ವಲ್ಪ ಗಟ್ಟಿ ಇತ್ತು, ಟೇಸ್ಟ್ ಅಂತೂ ತುಂಬ ರುಚಿಯಾಗೇ ಇತ್ತು. ಇದು ಮಧುರೈದೇ ಇರ್ಬೋದು ಮೋಸ್ಟ್ಲಿ. ಕೃಷ್ಣ ಹುಟ್ಟಿದ ಜಾಗನ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಮಧುರೈ ಅಂತ. ಅಲ್ಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ತಗೊಂಡು ಬಂದಿದ್ದಾರೆ. ಅಲ್ಲಿ ಆ ಸೈಡೆಲ್ಲ ನೋಡಿ ಈ ಥರ ಪ್ರಸಾದ ಕೊಡ್ತಾರಂತೆ. ನಮ್ಮ ಸೈಡಲ್ಲಿ ವಾಂಗಿಬಾತು, ಪುಳಿಯೋಗರೆ, ಚಿತ್ರಾನ್ನ, ಪೊಂಗಲ್ ಈ ರೀತಿ ಕೊಟ್ಟರೆ, ಆ ಸೈಡಲ್ಲಿ ನೋಡಿ ಈ ರೀತಿ ಕಲ್ಸಕ್ಕೆ ಥರ ಪ್ರಸಾದ ಕೊಡ್ತಾರಂತೆ. ಇದು ಬಂದು ಏನು ಪ್ರಸಾದ ಅಂತ ನನಗೆ ಗೊತ್ತಾಗಿದ್ದಿಲ್ಲ. ಬಾಕ್ಸು ಓಪನ್ ಮಾಡಿದ ಮೇಲೆ ನನಗೆ ಗೊತ್ತಾಯಿತು, ಇದು ಕಾಸಿ ಹಲ್ವಾ ಇರ್ಬೋದು ಅಂತ. ಅಂದರೆ ನಾವು ಬೂದುಗುಂಬಳಕಾಯಲ್ಲಿ ಮಾಡ್ತೀವಿ ನೋಡಿ ಹಲ್ವಾ, ಸೇಮ್ ಅದೇ ಥರ ಇತ್ತು ಅಂತ ಅಂದ್ಕೊಂಡೆ. ಓಪನ್ ಮಾಡಿದಾಗೆ ಅಂದ್ಕೊಂಡೆ. ಆಮೇಲೆ ಅದನ್ನು ಸ್ವಲ್ಪ ಮುರಿಬೇಕಾದ್ರೆ ಗೊತ್ತಾಯಿತು ಇದು 50% ಕಾಸಿ ಹಲ್ವಾನೇ ಅಂತ. ಆಮೇಲೆ ಬಾಯಿಗಿಟ್ಮೇಲೆ ಕನ್ಫರ್ಮ್ ಆಯಿತು ಇದು ಕಾಸಿ ಹಲ್ವಾನೇ ಅಂತ. ಇದು ಕಾಸಿ ಹಲ್ವಾ ಟೇಸ್ಟೇ ಐತೆ, ಆದರೆ ನನಗೆ 99% ಕಾಸಿ ಹಲ್ವಾನೇ ಅಂತ ಅಂದ್ಕೊತೀನಿ. ಆದರೆ ಏನಂತ ಗೊತ್ತಾಗಿಲ್ಲ. ಅದು ಟೇಸ್ಟ್ ಮಾತ್ರ ಅದೇ ರೀತಿ ಇತ್ತು. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ಒಂದು 3-4 ದಿವಸ ಆಗಿರ್ಬೋದು ಕಾಸಿ ಹಲ್ವಾ ಮಾಡಿ, ಅದಕ್ಕೆ ಸ್ವಲ್ಪ ಗಟ್ಟಿ ಕೂಡ ಆಗಿತ್ತು. ಈ ಥರ ಬಾಕ್ಸು ಕೂಡ ತಗೊಂಡು ಬಂದಿದ್ದಾರೆ. ಒಂದು 4-5 ಬಾಕ್ಸು ಕೂಡ ತಗೊಂಡು ಬಂದಿದ್ದಾರೆ. ಆ ರೀತಿದ್ದು ತುಂಬ ಜನಕ್ಕೆ ಕೊಡಬೇಕು ಅದಕ್ಕೆ. ಇದು ಡ್ರೈ ಫ್ರೂಟ್ಸ್ ಬಂದು ಖರ್ಜೂರ ತುಂಬ ಚೆನ್ನಾಗೈತೆ, ಬ್ಲ್ಯಾಕ್ ಕಲರಲ್ಲಿ ಐತೆ. ಈ ಕಡೆ ಒಣಗೂ ಇಲ್ಲ, ಈ ಕಡೆ ಹಸಿದು ಅಲ್ಲ, ಮೀಡಿಯಮ್ ಆಗೈತೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನಿದು ರಾಮಂದು ಪ್ರಸಾದ ಅಯೋಧ್ಯೆಗೂ ಕೂಡ ಹೋಗಿದ್ರು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗೈತಂತೆ. ಎಷ್ಟು ಜನ ಹೋದರೂ ಒಂದೇ ಸಲ ದರ್ಶನ ಮಾಡ್ಕೊಂಡು ಬರ್ಬೋದಂತೆ. ತುಂಬ ರಶ್ಶು ಅಂತ ತುಂಬ ಭಯ ಬೀಳಿಸ್ತಾರೆ. ಅಯೋಧ್ಯೆ ಕ್ಲೋಸ್ ಮಾಡಿದ್ದಾರೆ, ನ್ಯೂಸಲ್ಲೆಲ್ಲ ಹೇಳ್ತಾ ಇದ್ದಾರೆ ಅಂತ. ಆ ರೀತಿ ಏನೂ ಅಲ್ಲ, ಎಷ್ಟು ಜನ ಹೋದರೂ ದರ್ಶನ ಮಾಡ್ಕೊಂಡು ಬರ್ಬೋದಂತೆ. ಈ ಸ್ವೀಟು ಅಷ್ಟೇ ತುಂಬ ಚೆನ್ನಾಗೈತೆ. ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗೈತೆ. ನಾವು ಮಾಡೋ ಲಾಡು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ನಾರ್ತ್ ಸೈಡ್ ಮಾಡೋ ಲಾಡೆ ಒಂಥರ ಡಿಫ್ರೆಂಟ್ ಆಗೈತೆ. ಟೇಸ್ಟು ರುಚಿ ತುಂಬ ಚೆನ್ನಾಗೈತೆ. ಇನ್ನು ಪ್ರಯಾಗ್ರಾಜ್ಗೆ ಹೋದರೆ ರೂಮ್ ಸಿಗಲ್ಲ, ಮತ್ತು ಮಲ್ಕೊಳ್ಳೋಕೆ ಜಾಗ ಎಲ್ಲ, ಊಟ ಎಲ್ಲ ಇಲ್ಲ ಅಂತ ಹೇಳ್ತಾರೆ. ಅದಂತೂ ಕರೆಕ್ಟೇ. ಇದು ಕಡಲೆಪುರಿ ಕೂಡ ಡಿಫ್ರೆಂಟಾಗಿ ಐತೆ. ಕಡಲೆಪುರಿ ಡ್ರೈ ಫ್ರೂಟ್ಸ್ ಕೂಡ ಐತೆ ಇದರಲ್ಲಿ. ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಐತೆ. ಇದು ಒಂದು ಪ್ಯಾಕೆಟ್ ತಗೊಂಡು ಬಂದಿದ್ದಾರೆ. ತುಂಬ ಜನಕ್ಕೆ ಕೊಡಬೇಕಾಗುತ್ತೆ, ಅದಕ್ಕೆ ಈ ರೀತಿ ತಗೊಂಡು ಬಂದಿದ್ದಾರೆ. ಮತ್ತು ಪ್ರಯಾಗ್ರಾಜದ್ದು ತೀರ್ಥ ಕೂಡ ತಗೊಂಡು ಬಂದಿದ್ದಾರೆ ನೋಡಿರಿ. ತ್ರಿವೇಣಿ ಸಂಗಮದು 5 ಲೀಟ್ರು ಕ್ಯಾನಲ್ಲಿ ತಗೊಂಡು ಬಂದಿದ್ದಾರೆ. 5 ಲೀಟ್ರ್ ಕ್ಯಾನಲ್ಲಿ ತಗೊಂಡು ಬಂದಿದ್ರು ಸಾಕಾಗೋದಿಲ್ಲ ಅಂತ ಅಂದ್ಕೊತೀನಿ, ಅಷ್ಟು ಜನ ಕೇಳಿದ್ದಾರೆ. ಮತ್ತು ತೆಂಗಿನಕಾಯಿ ಕೂಡ ನಾನು ಬಾಗಿಲಿಗೆ ಕಟ್ಕೊಳ್ಳೋದಕ್ಕೆ ಒಂದು ಬಟ್ಟೆನಲ್ಲಿ ಕಟ್ಕೊತಾ ಇದ್ದೀನಿ. ನಾನು ಬಾಗಿಲು ಒಳಗಡೆ ಕಟ್ಕೊತೀನಿ, ಆಚೆಗಡೆ ಕಟ್ಕೊಳ್ಳಲ್ಲ. ಮೇನ್ ಡೋರ್ ಆಚೆ ಇರಲ್ಲ, ಮೇನ್ ಡೋರ್ ಒಳಗಡೆ ಇರುತ್ತೆ. ಧರ್ಮಸ್ಥಳದ ಕಾಯಿನೂ ನಾನು ಕಟ್ಕೊತೀನಿ, ಅದೇ ಥರ ಇದನ್ನು ಅದೇ ಥರ ಕಟ್ಕೊತಾ ಇದ್ದೀನಿ. ಇದು ಸ್ವೀಟ್ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು, ನಾನು ಬಾಗಿಲಿಗೆ ಕಟ್ಕೊಬೋದಲ್ಲ ಅಂದ್ಬಿಟ್ಟು ಕಟ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಕಟ್ಕೊಂಡಿದ್ದೀನಿ ಬಾಗಿಲಿಗೂ ಕೂಡ. ಈ ಕಡಲೆಪುರಿ ಅಷ್ಟೇ ತುಂಬಾ ಚೆನ್ನಾಗೈತೆ ನೋಡಿ. ಇಷ್ಟು ದಪ್ಪ ಐತೆ. ನಾನು ಹೇಳಿದ್ನಲ್ಲ ಕಡಲೆಪುರಿ ಕೂಡ ನಿಮ್ಗೆ ತೋರಿಸಿದೆ ಪ್ಯಾಕೆಟಲ್ಲಿ. ಆ ಕಡಲೆಪುರಿ ಓಪನ್ ಮಾಡಿದೆ ಎಲ್ಲರಿಗೂ ಕೊಡೋದಕ್ಕೆ ಅಂತ ನೋಡಿ. ಈ ಥರ ಐತೆ. ನಾನು ಹಾಗೆ ಪ್ರಯಾಗ್ರಾಜದ್ದು ಹೇಳ್ತಾ ಇದ್ದೆ, ಊಟ ರೂಮೆಲ್ಲ ಏನೂ ಸಿಗಲ್ಲ ಅಂತ. ಅದು ಕರೆಕ್ಟೇ. ಅಂದರೆ ಅಲ್ಲಿ ಅಂಗಡಿಯೆಲ್ಲ ಇಟ್ಕೊಂಡಿರ್ತಾರಲ್ವ ವ್ಯಾಪಾರ ಮಾಡೋದಕ್ಕೆ, ಅವ್ರಿಗೋಗಿ ನಾವು ಅಮೌಂಟ್ ಕೊಡ್ತೀವಿ, ಅಡುಗೆ ಮಾಡಿಕೊಡ್ತೀರಾ ಅಂತ ಅಂದರೆ ಮಾಡಿಕೊಡ್ತಾರಂತೆ. ನಾವು ಹೋಗಿ ಕೇಳಬೇಕಷ್ಟೇ. ಮಲಗೋದಕ್ಕೆ ಜಾಗ ಅಂತೂ ಇರಲ್ಲ. ಎಷ್ಟು ಜನ ಹೋದರೂ
ಆರಾಮಾಗಿ ಸ್ನಾನ ಮಾಡ್ಕೊಬರ್ಬೋದಂತೆ ತ್ರಿವೇಣಿ ಸಂಗಮದಲ್ಲಿ. ಪ್ರಯಾಗಕ್ಕೆ ಹೋದ್ರೆ ಏನು ಭಯ ಪಡೋದು ಬೇಡ. ಕೆಲವರು ಇನ್ನೂ ಹೋಗೋರು ಕೂಡ ಇರ್ತಾರೆ. ನಾನು ಎಲ್ಲರಿಗೂ ಕೂಡ ನೋಡಿ ಪ್ರಸಾದ ಕೂಡ ಹಾಕಿ ಕೊಡ್ತಾಯಿದ್ದೀನಿ. ಇಲ್ಲಿ ಮನೆ ಹತ್ರನೇ ಒಂದು 8-9 ಮನೆ ಕೊಡಬೇಕಾಗುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಬಾಟ್ಲೆಲ್ಲ ನಂಗೆ ಸಿಕ್ಕಿಲ್ಲ. ಅದಕ್ಕೆ ಒಂದು ನೀರು ಕುಡಿಯೋಂಥ ಗ್ಲಾಸ್ಗೆ ಹಾಕಿ ಒಂದು 3/4 ಗ್ಲಾಸ್ ಅಷ್ಟು ಒಂದೊಂದು ಮನೆಗೆ ಕೊಡ್ತಾಯಿದ್ದೀನಿ. ತಂದಿರೋಂಥ ಸ್ವೀಟ್ನೆಲ್ಲ ಹಾಕಿ ಕೊಟ್ಟಿದ್ದೀನಿ. ನಾನು ತೆಂಗಿನಕಾಯಿ ಕಟ್ಕೋಬೇಕಾಗುತ್ತೆ ಮನೆ ಒಳಗಡೆಗೆ. ಇವಾಗ ಮತ್ತೆ ಮಕ್ಳಿಗೆ ನಮಗೆಲ್ಲ ಏನು ತಂದಿದ್ದಾರೆ ಅಂತ ನೋಡೋಣ. ಬ್ಯಾಗು, ಸ್ವೆಟರು ಮತ್ತು ಟೀ ಶರ್ಟು, ಮಫ್ಲರು ಮತ್ತು ಶಾಲು ಎಲ್ಲ ತಗೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿದ್ದಾವೆ. ತಗೊಂಡು ಬಂದಿರೋ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗೈತೆ ಐಟಮ್ಸ್ ಎಲ್ಲ. ಬ್ಯಾಗ್ ಅಷ್ಟೇ ಶ್ರೀ ರಾಧಾ ಅಂತ ಬ್ಯಾಗ್ ಐತೆ. ಶ್ರೀಕೃಷ್ಣ ರಾಧೆ ಕೃಷ್ಣದ ಬ್ಯಾಗು. ಇದು ಒಂದು ಶ್ರೀ ರಾಧಾ ಅಂತ ಐತೆ, ಇದು ಶ್ರೀಕೃಷ್ಣ ಅಂತ ಐತೆ. ಮೋಸ್ಟ್ಲಿ ರಾಧಾಕೃಷ್ಣ ಬ್ಯಾಗು ತುಂಬಾ ಚೆನ್ನಾಗೈತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗೈತೆ. ಮಕ್ಳಿಗಂತೂ ತುಂಬ ಖುಷಿಪಟ್ಟರು, ಅಷ್ಟು ಚೆನ್ನಾಗೈತೆ ಬ್ಯಾಗು. ಮತ್ತು ಸ್ವಲ್ಪ ಗೊಂಬೆ ಕೂಡ ತಗೊಂಡು ಬಂದಿದ್ದಾರೆ. ಇದು ಗೊಂಬೆಗಳ್ನ ಇದು ಮಕ್ಕಳು ಆಟ ಆಡೋದಕ್ಕೂ ಆಗುತ್ತೆ, ಇಲ್ಲ ಶೋಕೇಸಲ್ಲಿ ಜೋಡಿಸ್ಕೊಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗೈತೆ. ಮನೆಗೆ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ತಗೊಂಡು ಬಂದಿದ್ದಾರೆ. ನಾನು ನಿಮಗೆಲ್ಲ ಜೋಡಿಸಿ ತೋರಿಸ್ತೀನಿ. ಎಲ್ಲ ಜೋಡಿನೇ ತಗೊಂಡು ಬಂದಿದ್ದಾರೆ. ಈ ಗೊಂಬೆಗಳಂತೂ ತುಂಬ ಚೆನ್ನಾಗೈತೆ. 2 ಗಣೇಶ, 2 ಆನೆ, 2 ನವಿಲು, 2 ಹಸು, 2 ಕುದುರೆ, 2 ಗಿಳಿ ಇಷ್ಟು ತಗೊಂಡು ಬಂದಿದ್ದಾರೆ. ನೋಡಿ ಇಷ್ಟು ಚೆನ್ನಾಗಿದ್ದಾವೆ. ತುಂಬಾ ಚೆನ್ನಾಗೈತೆ ಮಕ್ಳಿಗೂ ಆಟ ಆಡೋದಕ್ಕೆ. ಮತ್ತು ಇದು ಬೀಳಿಸಿದ್ರು ಕೂಡ ಹೊಡೆದೋಗಲ್ಲ, ಅಷ್ಟು ಚೆನ್ನಾಗೈತೆ. ಇವಾಗ ಮತ್ತು ಶಾಲ್ಗಳು ಎಲ್ಲ ತಗೊಂಡು ಬಂದಿದ್ದಾರೆ. ನೋಡಿ ಶಾಲು ಇದು ತುಂಬಾ ಚೆನ್ನಾಗೈತೆ. ಈ ಮಫ್ಲರ್ಗಳು ಅಷ್ಟೇ, ಮತ್ತು ಶಾಲ್ಗಳು ಸ್ವಲ್ಪ ಚಿಕ್ಕ ಶಾಲ್ಗಳು ಇದ್ದಾವೆ. ಈ ಥರದ್ದು ಒಂದು 3 ತಗೊಂಡು ಬಂದಿದ್ದಾರೆ. ಶಾಲು ಒಂದು ದೊಡ್ಡದು ತಗೊಂಡು ಬಂದಿದ್ದಾರೆ. ಸ್ವೆಟರು ಅಷ್ಟೇ, ಸ್ವೆಟರ್ ಬಂದು ಒಂದು 6-7 ಸ್ವೆಟರ್ ತಗೊಂಡು ಬಂದಿದ್ದಾರೆ. ಸ್ವೆಟರೆಲ್ಲ ರೇಟ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದೇ ಫೇಮಸ್ಸು. ಸ್ವೆಟರೆಲ್ಲ ಸ್ವಲ್ಪ ರೇಟೆಲ್ಲ ಕೂಡ ಕಮ್ಮಿ ಇರುತ್ತೆ. ಸ್ವೆಟರ್ದು ಮತ್ತು ಶಾಲ್ದೆಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗೈತೆ. ಇದು ವೈಟ್ ಒಂದು ಶಾಲು ತುಂಬಾ ದೊಡ್ಡದು, ತುಂಬಾ ಚೆನ್ನಾಗೈತೆ. ಹಾಗೆ ಮಕ್ಕಳು ಕೂಡ ಟೀ ಶರ್ಟ್ ಕೂಡ ತಗೊಂಡು ಬಂದಿದ್ದಾರೆ, ಒಂದು 4 ಟೀ ಶರ್ಟು. ಈ ಟೀ ಶರ್ಟ್ ಮೇಲೂ ಅಷ್ಟೇ ಡ್ರಾಯಿಂಗ್ ರಾಧಾಕೃಷ್ಣದೈತೆ. ತುಂಬಾ ಚೆನ್ನಾಗೈತೆ ಡ್ರಾಯಿಂಗ್ ಅಂತೂ. ಇಷ್ಟು ಚೆನ್ನಾಗೈತೆ ನೋಡಿ. ಈ ಥರ ಟೀ ಶರ್ಟ್ ಒಂದು 4 ಟೀ ಶರ್ಟ್ ಕೂಡ ತಗೊಂಡು ಬಂದಿದ್ದಾರೆ. ಕಲರ್ದು ಒಂದು 4 ಟೀ ಶರ್ಟ್ ಕೂಡ ತಗೊಂಡು ಬಂದಿದ್ದಾರೆ. ಈ ಥರದ್ದು ಸೇಮು, ಅಂದರೆ ಕಲರ್ ಚೇಂಜ್ ಅಷ್ಟೇ. ಸ್ವೆಟರ್ ಕೂಡ ನಮಗೆ ತಗೊಂಡು ಬಂದಿದ್ದಾರೆ. ಸ್ವೆಟ್ರ್ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ಸ್ವೆಟ್ರ್ ಅಂತೂ ತುಂಬಾ ರೇಟು ಅಲ್ಲಿ ಕಮ್ಮಿ ಇರುತ್ತೆ. ಒಂದು 150 ರೂಪಾಯಿ ಹಂಗೆಲ್ಲ ಸಿಕ್ಕಿರುತ್ತೆ. ಒಂದು 250, ಒಂದು 200 ರೂಪಾಯಿ ಕೊಟ್ಟಿರ್ಬೋದು ಅಂತ ಅನ್ಕೊತೀನಿ. ಅಷ್ಟು ಚೆನ್ನಾಗಿ ಸ್ವೆಟ್ರು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗೈತೆ. ಕುಂಭಮೇಳಕ್ಕೆ ನಾವೇನು ಹೋಗಿಲ್ಲ, ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ನಿಮ್ಮ ಮನೇಲೂ ಯಾರಾದರೂ ಕುಂಭಮೇಳಕ್ಕೆ ಹೋಗಿದ್ರೆ ಭಯ ಬೀಳೋದಕ್ಕೆ ಹೋಗಬೇಡಿ, ಆರಾಮಾಗಿ ಬರ್ತಾರೆ. ಸುಮ್ಮನೆ ಸೋಷಿಯಲ್ ವಿಡಿಯೋ ನ್ಯೂಸಲ್ಲೆಲ್ಲ ಹೇಳ್ತಾರೆ ಅಲ್ಲಿ ಗಲಾಟೆ ಅಂತ. ಆ ರೀತಿ ಏನೂ ಆಗಲ್ಲ, ಅವ್ರು ಹೋಗಿ ಆರಾಮಾಗಿ ಬರ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.